ನಮಸ್ಕಾರ ವೀಕ್ಷಕರೇ, ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವಿಶ್ವದೆಲ್ಲೆಡೆ ಈ ಕ್ಯಾನ್ಸರ್ ಅನ್ನುವ ರೋಗ ಒಂದು ಮಾರಕ ರೋಗವಾಗಿ ಹೊರಹೊಮ್ಮುತ್ತಿದೆ. ಇನ್ನು ಬಹುತೇಕ ನಾವು ಪ್ರತಿನಿತ್ಯ ನಮ್ಮ ನೆರೆಹೊರೆಯವರಲ್ಲಿ, ಸಂಬಂಧಿಕರಲ್ಲಿ ಹಾಗೂ ಮನೆಗಳಲ್ಲಿ ಬೇರೆ ಬೇರೆ ರೀತಿಯ ಕ್ಯಾನ್ಸರ್ ಬಗ್ಗೆ ಕೇಳ್ತಾನೆ ಇರ್ತೀವಿ. ಇನ್ನು ಕ್ಯಾನ್ಸರ್ಗೆ ಈಗಾಗಲೇ ಬೇಕಾದಷ್ಟು ಚಿಕಿತ್ಸೆ ಇದ್ದರೂ ಸಹ ಎಲ್ಲೋ ಒಂದು ಕಡೆ ಆರೈಕೆಯಲ್ಲಿ ಇರುವಂತಹ ಅಂತರ ಹಾಗೆ ಉಳ್ಕೊಂಡಿದೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದ ಚರ್ಚೆಯ ವಿಷಯ ಕ್ಯಾನ್ಸರ್ನ ಬಗ್ಗೆ ನಮ್ಮ ಜನಸಾಮಾನ್ಯರಲ್ಲಿ ಅರಿವನ್ನ ಹಾಗೂ ಜಾಗೃತಿಯನ್ನ ಮೂಡಿಸುವಂಥದ್ದು. ಕಾರ್ಯಕ್ರಮಕ್ಕೆ ನಿಮ್ಮೊಂದಿಗಿದ್ದಾರೆ ಬೆಂಗಳೂರಿನ ಪ್ರಸಿದ್ಧ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಶಸ್ತ್ರಚಿಕಿತ್ಸಾ ಆಂಕಾಲಜಿ ವಿಭಾಗದಲ್ಲಿ ಹಿರಿಯ ಸಲಹೆಗಾರರಾಗಿ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ ಡಾಕ್ಟರ್ ಜಗನ್ನಾಥ್ ದೀಕ್ಷಿತ್ ರವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಡಾಕ್ಟರ್, ವಿಶ್ವದೆಲ್ಲೆಡೆ ಕ್ಯಾನ್ಸರ್ನ ಪರಿಸ್ಥಿತಿ ಹೇಗಿದೆ ಹಾಗೂ ಪ್ರತ್ಯೇಕವಾಗಿ ನಮ್ಮ ಭಾರತವನ್ನ ತಗೊಂಡಾಗ ಕ್ಯಾನ್ಸರ್ನ ಪರಿಸ್ಥಿತಿ ಹೇಗಿದೆ? ಕ್ಯಾನ್ಸರ್ ನಮ್ಮ ಭಾರತ ದೇಶದಲ್ಲಿ ಸುಮಾರು 14 ಲಕ್ಷ ಕ್ಯಾನ್ಸರ್ ಕೇಸಸ್ಗಳನ್ನು ನೋಡ್ತೇವೆ ಪ್ರತಿ ವರ್ಷ. ಅದು ಏನಂತಂದ್ರೆ ಹೆಂಗಸರಲ್ಲಿ ನಾವು ಆರ್ಗನ್ ಬೇಸ್ಡ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಹೆಂಗಸರಲ್ಲಿ ದಿ ಬ್ರೆಸ್ಟ್ ಕ್ಯಾನ್ಸರ್ ಇಸ್ ವೆರಿ ಹೈ, ಸ್ತನಗಳ ಕ್ಯಾನ್ಸರ್. ನೆಕ್ಸ್ಟ್ ಸರ್ವೈಕಲ್ ಕ್ಯಾನ್ಸರ್ ಅಂತ ಕರಿತೀವಿ, ಅದು ತುಂಬಾ ಜಾಸ್ತಿ. ಗರ್ಭಕಂಠದ ಕ್ಯಾನ್ಸರ್ ಅಂತ ಹೇಳಿ, ಹೌದೌದು, ಗರ್ಭಕಂಠದ ಕ್ಯಾನ್ಸರ್ ಅಂತ ಹೇಳ್ತೀವಿ. ಆಮೇಲೆ ನಾವು ಈ ತಂಬಾಕು ಇಂದ ಆಗುವಂತ ಹಾನಿ ಆಗುವಂತ ಕ್ಯಾನ್ಸರ್ಗಳು, ಅದು ಬಾಯಲ್ಲಿ ಆಗ್ಬಹುದು, ಅನ್ನನಾಳದಲ್ಲಿ ಆಗ್ಬಹುದು, ಜಠರದಲ್ಲಿ ಆಗ್ಬಹುದು. ಮತ್ತೆ ಗಂಡಸರಲ್ಲಿ ನಾವು ಇವಾಗ ತುಂಬಾ ಜನರಲ್ಲಿ ಲಂಗ್ ಕ್ಯಾನ್ಸರ್ ಅನ್ನು ನೋಡ್ತಾ ಇದ್ದೇವೆ. ಅದೇ ರೀತಿ ಈಗ ನಾವು ಕೇಳಿರಬಹುದು ಈ ಕೋಲೋರೆಕ್ಟಲ್ ಕ್ಯಾನ್ಸರ್ ಅಂತ, ದೊಡ್ಡ ಕರಳಿನ ಕ್ಯಾನ್ಸರ್. ಅದು ಪ್ರಮಾಣ ಈಗ ನಮ್ಮ ಬೇರೆ ದೇಶಕ್ಕೆ ಕಂಪೇರ್ ಮಾಡದೆ ನಮ್ಮ ಇಂಡಿಯಾದಲ್ಲೂ ಜಾಸ್ತಿ ಆಗ್ತಾ ಇದೆ. ಸೊ ಈಗ ಗಂಡಸರಲ್ಲಿ ಹೇಳೋದಾದ್ರೆ ಕಾಮನ್ ಕ್ಯಾನ್ಸರ್ಸ್ ಹೇಳೋದಾದ್ರೆ ಒಂದು ಸ್ಟಮಕ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್, ಮತ್ತೆ ಓರಲ್ ಕ್ಯಾವಿಟಿ ಕ್ಯಾನ್ಸರ್, ದೆನ್ ಪ್ರಾಸ್ಟೇಟ್ ಕ್ಯಾನ್ಸರ್. ಸೊ ಇವು ಕಾಮನ್ ಕ್ಯಾನ್ಸರ್ಸ್. ಬಟ್ ಹೆಂಗಸರಲ್ಲಿ ಹೇಳೋದಾದ್ರೆ ಬ್ರೆಸ್ಟ್ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್, ಅದೇ ರೀತಿಯಿಂದ ತಂಬಾಕಿಂದ ಆಗುವಂತ ಓರಲ್ ಕ್ಯಾವಿಟಿ ಕ್ಯಾನ್ಸರ್ಸ್, ಮತ್ತೆ ಈಸೋಫೇಜಲ್ ಕ್ಯಾನ್ಸರ್ಸ್. ಇವು 4 ಮುಖ್ಯವಾದ ಕ್ಯಾನ್ಸರ್ಸ್ ಗಳನ್ನು ನಾವು ನೋಡ್ತೇವೆ. ಇನ್ನು ಇದಕ್ಕೆ ವಯೋಮಿತಿ ಏನಾದ್ರೂ ಇದೆಯೇ? ಯಾವ ವಯಸ್ಸಿನಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ? ಮುಖ್ಯವಾಗಿ ಕ್ಯಾನ್ಸರ್ ಯಾರಿಗ್ ಬೇಕಾದ್ರೂ ಬರ್ಬೋದು, ಅದಕ್ಕೆ ವಯೋಮಿತಿ ಏನಿಲ್ಲ. ಅದು ಗಂಡಸ್ರಿಗೆ ಬರ್ಬೋದು, ಹೆಂಗಸ್ರಿಗೆ ಬರ್ಬೋದು, ಅಥವಾ ಸಣ್ಣ ವಯಸ್ಸಿನಿಂದ ತುಂಬಾ ಹಿರಿಯರಲ್ಲೂ ಸುತ್ತ ಬರೋಕ್ ಸಾಧ್ಯತೆ ಇರುತ್ತೆ. ಬಟ್ ಸಾಮಾನ್ಯವಾಗಿ ನಾವು 50 ವರ್ಷದ ದಾಟಿರೋ ಹೆಂಗಸರಲ್ಲಿ, ಗಂಡಸರಲ್ಲಿ ಕ್ಯಾನ್ಸರ್ ಪ್ರಮಾಣ ಹೆಚ್ಚಿಗೆ. ಯಾಕಂತಂದ್ರೆ ಅದೇನಾಗುತ್ತೆ, ಜೀವಕೋಶಗಳು ಕೆಲಸ ಮಾಡ್ತಾ ಮಾಡ್ತಾ ಅದರಲ್ಲಿ ಏರುಪೇರು ಆಗೋ ಸಾಧ್ಯತೆ ಇರುತ್ತೆ. ನಾರ್ಮಲಿ ಕ್ಯಾನ್ಸರ್ ಅಂದ ತಕ್ಷಣ ನಾವು ಏನಂತಂದ್ರೆ ಅದು ಅನ್ಕಂಟ್ರೋಲ್ಡ್ ಪಾಪ್ಯುಲೇಷನ್ ಆಫ್ ಸೆಲ್ಸ್. ಈ ಸೆಲ್ಸ್ಗಳು ಏನಾಗುತ್ತೆ, ಮಿತಿ ಮೀರಿ ಬೆಳೆದು ಒಂದು ಗಂಟು ಉತ್ಪತ್ತಿ ಆಗುತ್ತೆ. ಆ ಗಂಟು ರಕ್ತನಾಳದಿಂದ ಹಬ್ಬಿ ಬೇರೆ ಜಾಗಕ್ಕೆ ಹೋಗಿ ಅಲ್ಲಿ ಕ್ಯಾನ್ಸರ್ನ ಬೆಳವಣಿಗೆ ಆಗಕ್ಕೆ ಸಾಧ್ಯತೆ ಆಗುತ್ತೆ. ಸೊ ಬಟ್ ನಮ್ಮ ದೇಶದಲ್ಲಿ ಏನಂತಂದ್ರೆ ಸುಮಾರು ಒಂದು 70-80% ನಾವು ಎಲ್ಲರನ್ನೂ 3ನೇ ಸ್ಟೇಜ್ 4ನೇ ಸ್ಟೇಜ್ ಅಲ್ಲಿ ನೋಡ್ತೇವೆ. ಬಹಳ ದುಃಖಕರ ಸಂಗತಿ ಅದು ಒಂದು ತುಂಬಾ. ಇನ್ನು ಈ ಕ್ಯಾನ್ಸರ್ ಆಗೋದಕ್ಕೆ ಕಾರಣಗಳೇನು? ಈಗಾಗಲೇ ನೀವು ಹೇಳಿದ್ರಿ, ಒಂದು ನಮ್ಮ ದೇಹದ ಕಣಗಳು ಬಹಳ ಹೆಚ್ಚಾಗಿ ಅದು ಪ್ರೊಡ್ಯೂಸ್ ಆದಾಗ ಗಂಟಾಗತ್ತೆ ಅಂತ. ಇನ್ನು ಅದನ್ನ ಬಿಟ್ಟು ಬೇರೆ ಯಾವ ಕಾರಣದಿಂದ ಕ್ಯಾನ್ಸರ್ ಆಗತ್ತೆ? ಮುಖ್ಯವಾಗಿ ನಾವು ಕಾರಣಗಳು ಹುಡುಕ್ತಾ ಹೋದ್ರೆ 90% ಕಾರಣಗಳು ಸಿಗೋದಿಲ್ಲ. ಎಲ್ಲರ ಹತ್ರನೂ ಕಾರಣ ಇರೋದಿಲ್ಲ. ಬಟ್ ಇನ್ನು 10% ಅಲ್ಲಿ ಏನಂತಂದ್ರೆ ಮುಖ್ಯವಾದ ಕಾರಣ ಏನಂತಂದ್ರೆ ಲೈಫ್ ಸ್ಟೈಲ್, ಜೀವನ ಶೈಲಿಯಲ್ಲಿ ಮುಖ್ಯವಾಗಿ ಏನಂತಂದ್ರೆ ಅದು ಫಸ್ಟ್ ಹೇಳೋದಾದ್ರೆ ಡಯಟ್, ಆಹಾರ. ನಾವು ತಗೊಳ್ಳೋಂತ ಆಹಾರದಲ್ಲಿ ಕೊಬ್ಬಿನಂಶ ಜಾಸ್ತಿ ಇದ್ದು ನಾರಿನಂಶ ಕಮ್ಮಿ ಇದ್ದಾಗ ಅವಾಗ ಇದು ಬೇರೆ ಒಬೆಸಿಟಿ ಅಂತ ಕರಿತೀವಿ, ಆ ತರ ಉತ್ಪತ್ತಿ ಆಗ್ತದೆ. ಅವಾಗ ನಮ್ಗೆ ಈ ಬ್ರೆಸ್ಟ್ ಕ್ಯಾನ್ಸರ್ ಮತ್ತೆ ಕೋಲೋರೆಕ್ಟಲ್ ಕ್ಯಾನ್ಸರ್ಸ್ ಅಂತ ಕ್ಯಾನ್ಸರ್ಸ್ಗಳು ಹೆಚ್ಚಿಗೆ ಆಗೋ ಸಾಧ್ಯತೆ ಇರುತ್ತೆ. ಇನ್ನೊಂದೇನಂತಂದ್ರೆ ಸೆಡೆಂಟ್ರಿ ಲೈಫ್ ಅಂತ ಕರಿತೀವಿ. ವ್ಯಾಯಾಮ ಇಲ್ಲದೆ ಸ್ವಲ್ಪ ಆ ತರ ಇದ್ದಾಗ ಏನಾಗುತ್ತೆ, ಕೆಲವೊಬ್ಬರಿಗೆ ಈ ಫ್ಯಾಟ್ ಇದೆಲ್ಲ ಆಗಿ
ಎಗೈನ್ ಮತ್ತೆ ಅದನ್ನು ಒಬೆಸಿಟಿ ಆಗಿ ಕಾರಣವಾಗಿ ಕ್ಯಾನ್ಸರ್ ಚಾನ್ಸಸ್ ಜಾಸ್ತಿ ಆಗುತ್ತೆ. ಇನ್ನೊಂದು ಮುಖ್ಯವಾದ ಕಾರಣ ಏನಂತಂದ್ರೆ, ನಾವು ಲೈಫ್ ಸ್ಟೈಲ್ ಅಲ್ಲಿ ಮಾತಾಡ್ತಾ ಹೋದಾಗ ಎಷ್ಟೊಂದು ಜನ ಏನಾಗುತ್ತೆ, ಇದು ಟೊಬ್ಯಾಕೊ ಕನ್ಸಂಪ್ಷನ್, ತಂಬಾಕಲ್ಲಿ ಹೊಗೆ ರಹಿತ ತಂಬಾಕು ಆಗ್ಬಹುದು ಅಥವಾ ಹೊಗೆ ಉತ್ಪತ್ತಿ ಮಾಡುವಂತ ತಂಬಾಕು ಆಗ್ಬಹುದು. ಬಟ್ ಈಗ ನಾವು ಚೀವಿಂಗ್ ಟೊಬ್ಯಾಕೊ ಅಂತ ಹೇಳಿದಾಗ ಅದು ಸಾಮಾನ್ಯವಾಗಿ ಗುಟ್ಕಾ ಆಗ್ಬಹುದು ಅಥವಾ ಕೈನಿ ಅಂತ ಕರಿತೀವಿ, ಅದಾಗ್ಬಹುದು. ಅದು ಎಷ್ಟೊಂದ್ ಜನ ಕೆಲಸ ಮಾಡ್ತಾ ಬಾಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾಗ ಅದು ಅದೇ ಜಾಗದಲ್ಲಿ ಆಗುತ್ತೆ. ಅದಕ್ಕೆ ನಮ್ಗೆ ಟಿಪಿಕಲ್ ಇಂಡಿಯನ್ ಟೊಬ್ಯಾಕೊ ಕ್ಯಾನ್ಸರ್ ಅಂತ ಕರಿತೀವಿ. ಅದು ನಮ್ಮ ಹೆಣ್ಮಕ್ಳಲ್ಲಿ ಹೆಂಗಸರಲ್ಲಿ ಜಾಸ್ತಿ, ಯಾಕಂದ್ರೆ ಅವರು ಕೆಲಸನೂ ಮಾಡ್ಬೇಕು, ಬಾಯಲ್ಲಿ ಅಗದು ತಿಂದು ಆ ಜಾಗದಲ್ಲಿ ಇಟ್ಟಾಗ ಅಲ್ಲಿ ಹುಣ್ಣ ಉತ್ಪತ್ತಿ ಆಗ್ತದೆ. ಸೊ ಇದು ವೆರಿ ಪರ್ಟಿಕ್ಯುಲರ್, ಜಿಂಜೈವೋ ಬಕ್ಕಲ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಸೊ ಆ ಕ್ಯಾನ್ಸರ್ಸ್ ಅಲ್ಲಿ ಜಾಸ್ತಿ ಆಗುತ್ತೆ. ಇನ್ನು ಗಂಡಸರಲ್ಲಿ ಕೆಲವೊಬ್ಬರಿಗೆ ಸ್ಮೋಕಿಂಗ್ ಹ್ಯಾಬಿಟ್ಸ್ ಇರೋದ್ರಿಂದ ಕೆಲವೊಬ್ಬರಿಗೆ ರಿವರ್ಸ್ ಸ್ಮೋಕಿಂಗ್ ಆಗ್ಬಹುದು ಅಥವಾ ಸೆಕೆಂಡರಿ ಸ್ಮೋಕಿಂಗ್ ಇಂದ ಅಕ್ಕಪಕ್ಕ ಇರೋರ್ಗೂ ಕ್ಯಾನ್ಸರ್ಸ್ ಬರುತ್ತೆ. ಬಟ್ ಪ್ರೈಮರಿ ಸ್ಮೋಕರ್ಸ್ ಅಲ್ಲಿ ಏನಾಗುತ್ತೆ, ಶ್ವಾಸಕೋಶ ಕ್ಯಾನ್ಸರ್ ಮತ್ತೆ ಯೂರಿನರಿ ಬ್ಲಾಡರ್ ಕ್ಯಾನ್ಸರ್, ಕಿಡ್ನಿ ಕ್ಯಾನ್ಸರ್, ಪ್ರಾಸ್ಟೇಟ್ ಕ್ಯಾನ್ಸರ್ ಮತ್ತೆ ಅನ್ನನಾಳ ಕ್ಯಾನ್ಸರ್, ಈ ಇನ್ಸಿಡೆನ್ಸ್ ತುಂಬಾ ಜಾಸ್ತಿ. ಸೊ ಇವು 3-4 ಇಂಪಾರ್ಟೆಂಟ್ ಕಾರಣಗಳು ಲೈಫ್ ಸ್ಟೈಲ್ ಚೇಂಜಸ್ ಇಂದ ಆಗುತ್ತೆ. ಹಾಗಾದ್ರೆ ಬಹುತೇಕ ನಮ್ಮ ಜೀವನ ಶೈಲಿಯಲ್ಲಿ ಸಾಕಷ್ಟು ನಾವು ನಡ್ಕೊಳ್ತಾ ಇರೋ ರೀತಿಯಿಂದ ಕ್ಯಾನ್ಸರ್ ಆಗೋ ಸಾಧ್ಯತೆಗಳು ಹೆಚ್ಚು ಅಂತ ತುಂಬಾ ಹೆಚ್ಚಿದೆ. ಇನ್ನು ಡಾಕ್ಟರ್, ಕ್ಯಾನ್ಸರ್ ಒಬ್ಬ ವ್ಯಕ್ತಿಗೆ ಆಗಿರಬಹುದು ಅಂತ ತಿಳ್ಕೊಳ್ಳೋದಕ್ಕೆ ಪ್ರಾಥಮಿಕ ಹಂತದಲ್ಲಿ ಯಾವ ಯಾವ ರೀತಿಯ ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ? ಮುಖ್ಯವಾಗಿ ಹೇಳ್ಬೇಕಂದ್ರೆ 90% ಎಲ್ಲ ಪೇಷಂಟ್ಸ್ ಬರೋರು ನಮ್ಮಲ್ಲಿ ಅಡ್ವಾನ್ಸ್ ಸ್ಟೇಜ್ ಇರ್ತಾರೆ. ಇನ್ನ ಸ್ವಲ್ಪ ಪ್ರಮಾಣ ಕಮ್ಮಿ ಇದ್ದವರು ಏನಾಗುತ್ತೆ, ಅದು ಕೆಲವೊಬ್ಬರಿಗೆ ಸ್ಕ್ರೀನಿಂಗ್ ಅಂತ ಟೆಸ್ಟ್ ಮಾಡಿದಾಗ ಅವ್ರಿಗೆ ಸ್ಕ್ರೀನಿಂಗ್ ಮಾಡೋರು ಯಾರಿಗೆ ಮಾಡ್ತೀವಿ ಅಂತಂದ್ರೆ ಯಾರಿಗೂ ಸಿಂಪ್ಟಮ್ಸ್ ಇರಲ್ಲ, ಅವರು ಹೆಲ್ತಿಯಾಗಿರ್ತಾರೆ. ಬಟ್ ಏನಾಗುತ್ತೆ, ಆ ಸುತ್ತ ಇರೋ ಪಾಪ್ಯುಲೇಷನ್ ಅಲ್ಲಿ ಸ್ವಲ್ಪ ಇನ್ಸಿಡೆನ್ಸ್ ಜಾಸ್ತಿ ಇರುತ್ತೆ, ಅಂಥವ್ರಿಗಷ್ಟೇ ನಾವು ಸ್ಕ್ರೀನಿಂಗ್ ಮಾಡ್ತೇವೆ. ಸೊ ಮುಖ್ಯವಾಗಿ ಸ್ಕ್ರೀನಿಂಗ್ ಮಾಡಿದಾಗ ಅವಾಗ ನಮಗೆ ಈ ಈಲ್ಡ್ ರೇಟ್ ಜಾಸ್ತಿ ಇರಬೇಕು, ಅವಾಗ ನಾವು ಸ್ಕ್ರೀನಿಂಗ್ ಮೆಥಡ್ ಹೆಲ್ಪ್ ಆಗುತ್ತೆ. ಉದಾಹರಣೆಗೆ ಹೇಳೋದಾದ್ರೆ ಇಲ್ಲಿ ಚಿತ್ರದಲ್ಲಿ ನೋಡ್ಬೋದು, ಇದು ಬ್ರೆಸ್ಟ್ ಕ್ಯಾನ್ಸರ್ ಅಂತ ನಾವು ಇದಕ್ಕೆ ಸಿಂಪಲ್ ಆಗಿರೋದು ಒಂದು ಅಲ್ಟ್ರಾಸೌಂಡ್ ಮತ್ತೆ ಮ್ಯಾಮೋಗ್ರಫಿ ಅಂತ ಮಾಡ್ತೀವಿ. ಇದು ಸ್ತನ ಕ್ಯಾನ್ಸರ್ ನಮ್ಮ ಇಂಡಿಯನ್ ಪೇಷಂಟ್ಸ್ ಅಲ್ಲಿ ವಿ ಫಾಲೋ ಸಮ್ ಗೈಡ್ಲೈನ್ಸ್. ನಾರ್ಮಲಿ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ಸ್ಗೆ 40 ರಿಂದ 45 ಆದವರಿಗೆ ನಾವು ಮ್ಯಾಮೋಗ್ರಫಿ ಮತ್ತೆ ಅಲ್ಟ್ರಾಸೌಂಡ್ ಆಫ್ ಬ್ರೆಸ್ಟ್ ಅಂತ ಮಾಡ್ತೀವಿ. ಪ್ರತಿ ವರ್ಷ ನಾವು ಇದನ್ನ ಮಾಡ್ತೀವಿ. ಅಪ್ ಟು ಸಮ್ ಏಜ್ ಗ್ರೂಪ್ ಲೈಕ್ 60 ರಿಂದ 70 ತನಕ ಮಾಡ್ತೀವಿ. ಸೊ ಇನ್ನೊಂದು ಮುಖ್ಯವಾಗಿ ಹೇಳೋದಾದ್ರೆ ದಿ ಸರ್ವೈಕಲ್ ಕ್ಯಾನ್ಸರ್, ಇದು ಸರ್ವೈಕಲ್ ಕ್ಯಾನ್ಸರ್ ಅಲ್ಲಿ ಏನಾಗುತ್ತೆ, ನಾವು ಪ್ಯಾಪ್ಸ್ಮಿಯರ್ ಅಂತ ಮಾಡ್ತೇವೆ. ಅದು ನಾರ್ಮಲಿ ನಮ್ಮ ಇಂಡಿಯನ್ ಪಾಪ್ಯುಲೇಷನ್ ಅಲ್ಲಿ 25 ವರ್ಷದಿಂದಾನೇ ಸ್ಟಾರ್ಟ್ ಮಾಡ್ತೇವೆ. ಬಟ್ ಬೇರೆ ಕಂಟ್ರಿ ಲೈಕ್ US ಅಲ್ಲೆಲ್ಲ 18 ವರ್ಷದಿಂದಾನೇ ಸ್ಟಾರ್ಟ್ ಮಾಡ್ತಾರೆ. ಬಟ್ ನಮ್ಮಲ್ಲಿ ಇವಾಗ ಏನಾಗಿದೆ, ಇದು ವ್ಯಾಕ್ಸಿನೇಷನ್ ಎಲ್ಲ ಆಗ್ತಾ ಇರೋದ್ರಿಂದ ಇಟ್ ಹ್ಯಾಸ್ ಬಿಕಮ್ ಎ ವೆರಿ ಪ್ರಿವೆಂಟಿವ್ ಆಸ್ಪೆಕ್ಟ್ಸ್ ಅಲ್ಲಿ ತುಂಬಾ ಡೆವಲಪ್ಮೆಂಟ್ ಆಗಿದೆ. ಸೊ ಈ ಸರ್ವೈಕಲ್ ಕ್ಯಾನ್ಸರ್ಗೆ 25 ವರ್ಷ ದಾಟಾದ್ಮೇಲೆ ಪ್ರತಿ 3 ವರ್ಷಕ್ಕೊಂದ್ಸಲಿ ನಾವು ಇದನ್ನ ಮಾಡ್ತೇವೆ, ಟೆಸ್ಟ್ಗಳನ್ನ ಮಾಡ್ತೇವೆ. ಸೊ ಅಪ್ ಟು ಏಜ್ ಆಫ್ 60 ತನಕ ನಾವು ಸರ್ವೈಕಲ್ ಕ್ಯಾನ್ಸರ್ಗೆ ಸ್ಕ್ರೀನಿಂಗ್ ಮಾಡ್ತೇವೆ. ಆಮೇಲೆ 60 ಇಂದ ಏನಾಗುತ್ತೆ, ಅದನ್ನು ಮಾಡಿದ್ರೂ ಅಷ್ಟು ಉಪಯೋಗ ಆಗೋದಿಲ್ಲ. ಸೊ ಅಪ್ ಟು 60 ಏಜ್ ಗ್ರೂಪ್ ತನಕ ಮಾಡ್ತೇವೆ. ಬಟ್ ಬ್ರೆಸ್ಟ್ ಕ್ಯಾನ್ಸರ್ಗೆ ಏನು ಲಿಮಿಟ್ ಇಲ್ಲ, ಅದು ತುಂಬಾ 70 ವರ್ಷದ ತನಕನೂ ಮಾಡಬಹುದು. ಸೊ ನೆಕ್ಸ್ಟ್ ಹೇಳೋದಾದ್ರೆ, ನೀವು ಇದು ಜಠರದ ಕ್ಯಾನ್ಸರ್ಸ್ ನ ಕಂಡುಹಿಡಿಬೇಕಂತಂದ್ರೆ ನಾವು ಈ ಅಪ್ಪರ್ ಜಿಐ ಎಂಡೋಸ್ಕೋಪಿ ಅಂತ ಮಾಡ್ತೇವೆ. ಅದು ಏನಂತಂದ್ರೆ ಉದರ ದರ್ಶಕ ಅಂತ ಕರಿತೀವಿ. ಅನ್ನನಾಳ ಮತ್ತು ಸ್ಟಮಕ್ ಅಂತ ನೋಡಕ್ಕೆ ಅದು ಫ್ಲೆಕ್ಸಿಬಲ್ ಎಂಡೋಸ್ಕೋಪ್ ಇರುತ್ತೆ. ಅದನ್ನ ನಾವು ಒಳಗಡೆ ಪರೀಕ್ಷೆ ಮಾಡಿದಾಗ ಏನಾದ್ರು ಹುಣ್ಣಾಗಿದ್ರೆ ಅದರಿಂದ ಬಯಾಪ್ಸಿ ತೆಗೆದು ಕಂಡು ಹಿಡಿದ್ಬಿಟ್ಟು ಟೆಸ್ಟಿಗೆ ಕಳಿಸ್ತೇವೆ. ಅದರಲ್ಲಿ ಏನಿದೆ ಕಾಯಿಲೆ ಅಂತ ಗೊತ್ತಾಗುತ್ತೆ. ಅದೇ ರೀತಿಯಿಂದ ಜಠರದಲ್ಲಿ ಆದ್ಮೇಲೆ ದೊಡ್ಡ ಕರಳಿನ ಕ್ಯಾನ್ಸರ್ ನ ಕಂಡುಹಿಡಿಲಿಕ್ಕೆ ಕೊಲೊನೋಸ್ಕೋಪಿ ಅಂತ ಕರಿತೇವೆ. ಅದು ಏನಾಗುತ್ತೆ, ಅದು ಫೈಬ್ರಾಪ್ಟಿಕ್ ಇನ್ಸ್ಟ್ರೂಮೆಂಟ್. ಆ ಇನ್ಸ್ಟ್ರೂಮೆಂಟ್ ಅಲ್ಲಿ ಏನಾಗುತ್ತೆ, ಇದು ಸಣ್ಣದ ಹುಣ್ಣು ಏನಾರು ಇದ್ರೆ ಅದನ್ನ ನಾವು ಟೆಸ್ಟಿಗೆ ಕಳಿಸಬಹುದು. ಸೊ ಈ ರೀತಿಯಿಂದ ಮಾಡೋದ್ರಿಂದ ನಮ್ಗೆ ಬೇಗ ಪಿಕಪ್ ಆಗುತ್ತೆ. ಈಗ ಏನಾಗುತ್ತೆ, ನಾವು ಬೇಗ ಈಗ ಕ್ಯಾನ್ಸರ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ, ಕ್ಯಾನ್ಸರ್ನ ಅರ್ಲಿ ಸ್ಟೇಜಸ್ ಅಲ್ಲಿ ಪ್ರಥಮ ಹಂತದಲ್ಲಿ ಕಂಡುಹಿಡಿದಾಗ ಕ್ಯೂರ್ ಮಾಡೋದು ಸುಲಭ.
ಹೌದು. ಬಟ್ ಅದೇ ರೀತಿಯಿಂದ ತುಂಬಾ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ನಾವೇನೋ ಕಂಡಿಡಿದಾಗ ಅವಾಗ ಟ್ರೀಟ್ಮೆಂಟ್ ಕೊಡೋದು ತುಂಬಾ ಚಾಲೆಂಜಸ್, ಅವಾಗ ಅಷ್ಟು ಬೆನಿಫಿಟ್ ಆಗಲ್ಲ. ಸೊ ಅದರಿಂದ ನಾವು ಈ ಸ್ಕ್ರೀನಿಂಗ್ ಮೆಥಡ್ ಅಲ್ಲಿ ಏನಾಗುತ್ತೆ, ತುಂಬಾ ಅರ್ಲಿ ಕಂಡಿಡಿದಾಗ ಅವಾಗ ಅದನ್ನ ಏನೇ ಟ್ರೀಟ್ಮೆಂಟ್ ಕೊಟ್ಟರು ಅದಕ್ಕೆ ಪರಿಣಾಮ ಚೆನ್ನಾಗಿರುತ್ತೆ, ಸಕ್ಸಸ್ ತುಂಬಾ ಚೆನ್ನಾಗಾಗುತ್ತೆ. ಹೌದು. ಸೊ ಅದೇ ರೀತಿಯಿಂದ ನಾವು ಇವಾಗ ಆಫ್ ಲೇಟ್ ತುಂಬಾ ಜನ ಸ್ಮೋಕರ್ಸ್, ಇವನ್ ಹೆಂಗಸರಲ್ಲೂ ನಾವು ಸ್ಮೋಕರ್ಸ್ ಎಲ್ಲ ನೋಡ್ತಾ ಇದೀವಿ, ಚ್ಯೂವರ್ಸ್ ನೋಡ್ತಾ ಇದೀವಿ. ಅದರಿಂದ ನಾವು ಏನ್ ಮಾಡ್ತಾ ಇದೀವಿ ಇವಾಗ ಮೋರ್ ಸ್ಪೈರಲ್ ಸಿಟಿ ಸ್ಕ್ಯಾನ್ ಅಂತ ಮಾಡ್ತಾ ಇದೀವಿ. ಸೊ ಅದರಲ್ಲಿ ಲಂಗಲ್ಲಿ ಏನೋ ಸ್ಮಾಲ್ ನಾಡ್ಯೂಲ್ ಇದ್ರೆ ಅದನ್ನ ಕಂಡು ಹಿಡಿದ್ಬಿಟ್ಟು ಅದಕ್ಕೆ ಒಂದು ಬಯಾಪ್ಸಿ ಸುತ್ತ ಮಾಡ್ತೀವಿ. ಆ ಬಯಾಪ್ಸಿಯಲ್ಲಿ ಏನಾದ್ರು ಈಗ ಜೀವಕೋಶಗಳೇನಾದ್ರು ಹಾನಿಯಾಗಿದ್ರೆ ಅದನ್ನ ಮತ್ತೆ ಇನ್ನೊಂದು ಅಡ್ವಾನ್ಸ್ ಟೆಸ್ಟ್ ಮಾಡಿ ಅದಕ್ಕೆ ಇಮ್ಯುನೋಹಿಸ್ಟೋಕೆಮಿಸ್ಟ್ರಿ ಅಂತ ಮಾಡಿಬಿಟ್ಟು ಅದರಲ್ಲಿ ಯಾವ ಟೈಪ್ ಆಫ್ ಅಡಿನೋಕಾರ್ಸಿನೋಮಾ ಆಗ್ಬೋದು, ಸ್ಕ್ವಾಮಸ್ ಎಲ್ಲ ಆಗ್ಬೋದು, ಅದನ್ನ ಕಂಡು ಹಿಡಿತೀವಿ. ಸೊ ಅವಾಗ ಕಂಡು ಹಿಡಿದಾಗ ಅದನ್ನ ಟ್ರೀಟ್ಮೆಂಟ್ ಕೊಡೋದು ಸುಲಭ ಆಗುತ್ತೆ. ಆದರೆ ಡಾಕ್ಟರ್, ಈಗ ನೀವು ಹೇಳಿದ್ರಿ ಸುಮಾರು ಕೇಸ್ಗಳಲ್ಲಿ ಯಾವುದೇ ರೀತಿಯ ಒಂದು ರೋಗ ಲಕ್ಷಣ ಇರೋದಿಲ್ಲ, ಸಿಂಪ್ಟಮ್ಸ್ ಇಲ್ಲದೆ ಬರ್ತಾರೆ ಅಂತ. ಆದರೆ ಒಬ್ಬ ವ್ಯಕ್ತಿ ಡಾಕ್ಟರ್ ಬಳಿ ಹೋಗೋದು ಯಾವಾಗ ಅಂದರೆ ಅವ್ರಿಗೇನಾದರೂ ಒಂದು ರೀತಿ ತೊಂದರೆ ಇದ್ದಾಗ ಮಾತ್ರ. ಸೊ ಹೀಗಿದ್ದಾಗ ಒಂದು ಸಾಮಾನ್ಯವಾಗಿ ನಮ್ಮ ಜನರಲ್ಲಿ ಯಾವ ರೀತಿಯ ರೋಗ ಲಕ್ಷಣಗಳು ಕಾಣಿಸ್ಕೊಳ್ಬೋದು? ಒಂದು ತೂಕದಲ್ಲಿ ಏರಿಳಿತ ಆಗೋದಿರ್ಬೋದು, ಅಥವಾ ಬಹಳ ಸುಸ್ತಾಗ್ತಾ ಇರೋದು, ಈ ರೀತಿ ಏನಾದರೂ ಆಗುತ್ತೆ? ಹೌದು, ಇದು ಮುಖ್ಯವಾಗಿ. ಬಟ್ ಈಗ ನಾರ್ಮಲಿ ಯಾವುದೇ ನೀವು ಸ್ತನದಲ್ಲಿ ಹೇಳೋದಾದ್ರೆ ಲಂಪ್ ಇರುತ್ತೆ, ಗಂಟು, ಈ ಗಂಟು ನೋವು ಬರೋದಿಲ್ಲ. ಸೊ ಈ ಗಂಟು ಏನಾಗುತ್ತೆ, ದಿನೇ ದಿನೇ ಬೆಳೀತಾ ಹೋಗ್ತದೆ. ಅವಾಗ ಗಂಟು ಪ್ರಮಾಣ ಜಾಸ್ತಿ ಆದಾಗ ಅದು ಬ್ರೆಸ್ಟ್ ಟಿಶ್ಯೂಗೆ ಅಂಟ್ಕೊಳ್ತದೆ. ಮತ್ತೆ ಇದು ನಿಪ್ಪಲ್ ಏರಿಯೋಲಾ ಅಂತ ಕರಿತೀವಿ, ಅದು ಒಳಗಡೆ ಹೋಗುತ್ತೆ. ಅವಾಗ ಅವರು ನೋಡ್ಕೊಂಡಾಗ ಅದು ಏರುಪೇರು ಕಾಣುತ್ತೆ. ಒಂದ್ ಕಡೆ ನಾರ್ಮಲ್ ಇದ್ ಕಡೆ, ಇನ್ನೊಂದ್ ಕಡೆ ಅಫೆಕ್ಟ್ ಆಗಿರೋ ಕಡೆ ಕಂಪೇರ್ ಮಾಡಿದ್ರೆ ಏರುಪೇರು ಕಾಣಿಸ್ತದೆ. ಅದೇ ರೀತಿ ಈ ಸರ್ವೈಕಲ್ ಕ್ಯಾನ್ಸರ್ ಅಲ್ಲಿ ಜಾಸ್ತಿ ಮುಟ್ಟು ಹೋಗೋದು ಅಂತ ಕರಿತೀವಿ, ವೈಟ್ ಡಿಸ್ಚಾರ್ಜ್ ಅಥವಾ ಬ್ಲೀಡಿಂಗ್ ಆಗೋ ಸಾಧ್ಯತೆ ಇರುತ್ತೆ. ಮತ್ತೆ ಇನ್ನು ಕೆಲವೊಬ್ರು ಸ್ಮೋಕರ್ಸ್ ಅಲ್ಲಿ ಧ್ವನಿ ಪೆಟ್ಟಿಗೆ ಏನಾರು ಎಫೆಕ್ಟ್ ಆದಾಗ ಅದಕ್ಕೆ ನಾವು ಗಡಸು ಧ್ವನಿ ಅಂತ ಕರಿತೀವಿ, ಹೋರ್ಸ್ನೆಸ್ ಆಫ್ ವಾಯ್ಸ್. ಸೊ ಈ ತರ ಧ್ವನಿ ಬದಲಾವಣೆ ಆಗುತ್ತೆ. ಅದು ಬಹಳ ದಿವಸ ಹಾಗೆ ಇದ್ರೆ ಅವ್ರಿಗೆ ಡಾಕ್ಟರ್ ಹತ್ರ ಹೋಗಿ ಬರ್ಬೇಕಾಗತ್ತೆ. ಇನ್ನು ಕೆಲವೊಬ್ಬರಿಗೆ ಯಾವುದೇ ಮಚ್ಚೆ ಇರುತ್ತೆ, ಈ ಮಚ್ಚೆ ಏನಾದ್ರು ಬಹಳ ದಿವಸದಿಂದ ಹಾಗೆ ಇದ್ರೆ ಆ ಮಚ್ಚೆ ಬದಲಾವಣೆ ಆಗಿ ಅದರಿಂದ ಬ್ಲೀಡಿಂಗು ಅದೆಲ್ಲ ಆಗಕ್ ಸಾಧ್ಯತೆ ಇರುತ್ತೆ. ಅದು ಮೋಲ್ ಅಂತ ಕರಿತೀವಿ, ಅದನ್ನ ಮ್ಯಾಲಿಗ್ನೆಂಟ್ ಮೆಲನೋಮಾ ಅಂತ ಚೇಂಜಸ್ ಆಗುತ್ತೆ. ಆಮೇಲೆ ಇನ್ನ ಕೆಲವೊಬ್ಬರಿಗೆ ಏನಾಗುತ್ತೆ, ಅನ್ಎಕ್ಸ್ಪ್ಲೈನ್ಡ್ ವೇಟ್ ಲಾಸ್, ಯಾವುದೇ ಕಾರಣಗಳು ಗೊತ್ತಿರೋದಿಲ್ಲ, ವೇಟ್ ಲಾಸ್ ಆಗ್ತದೆ. ಮತ್ತೆ ಅದೇ ರೀತಿ ಅವ್ರಿಗೆ ತೂಕ ವೇಟ್ ಲಾಸ್ ಮತ್ತೆ ಲಾಸ್ ಆಫ್ ಅಪಟೈಟ್, ಹಸುವು ಕಮ್ಮಿ ಆಗುವಂಥದ್ದು. ಸೊ ಇದು ಪ್ರಮುಖ ಕಾರಣಗಳು. ಇನ್ನು ಕೆಲವೊಬ್ಬರಿಗೆ ಏನಾಗುತ್ತೆ, ಕೆಲವೊಬ್ಬರಿಗೆ ಊಟದಲ್ಲಿ ಗಟ್ಟಿ ಪದಾರ್ಥ ತಗೊಳ್ಬೇಕಾದ್ರೆ ಸಿಕ್ಕಾಕೊಂಡಂಗೆ ಆಗುತ್ತೆ. ಅವ್ರಿಗೆ ನಾವು ಏನಾಗುತ್ತೆ, ಈ ಡಿಸ್ಫೇಜ್ ಅಂತ ಮೆಡಿಕಲ್ ಟರ್ಮಲ್ಲಿ ಕರಿತೀವಿ. ಅವ್ರಿಗೆ ಯಾವುದೇ ಗಟ್ಟಿ ಪದಾರ್ಥ ತಿಂದಾಗ ಅವ್ರಿಗೆ ಅನ್ನನಾಳದಲ್ಲಿ ಸಿಕ್ಕೊಂಡಂಗೆ ಆಗುತ್ತೆ. ಸೊ ಅದರಿಂದ ಅವ್ರಿಗೆ ನಾವು ಇಸೋಫೇಜಲ್ ಕ್ಯಾನ್ಸರ್ ಇರೋ ಸಾಧ್ಯತೆ ಇರುತ್ತೆ, ಸ್ಟಮಕ್ ಇಸೋಫೇಗಸ್ ಕ್ಯಾನ್ಸರ್. ಸೊ ಈ ತರ ಸುಮಾರು ಕಾರಣಗಳು, ಯಾವುದು ಸ್ಪೆಸಿಫಿಕ್ ಆರ್ಗನ್ ಅಂತ ಇನ್ವಾಲ್ವ್ಮೆಂಟ್ ಇರುತ್ತೋ ಅದ್ರ ಪ್ರಕಾರ ನಾವು ಟೆಸ್ಟ್ಗಳು ಮಾಡ್ತಾ ಹೋಗ್ತೀವಿ. ಬಟ್ ಇವಾಗ ನಾವು ಏನಾಗುತ್ತೆ, ಕೆಲವೊಬ್ಬರಲ್ಲಿ ಯಾವುದೇ ಸಿಂಪ್ಟಮ್ಸ್ ಮ್ಯಾಚ್ ಆಗಲ್ಲ, ಯಾವುದಕ್ಕೆ ಅಂತ ಗೊತ್ತಾಗೋದಿಲ್ಲ, ಯಾವ ಆರ್ಗನ್ ಬೇಸ್ಡ್. ಈಗ ವೇಟ್ ಲಾಸ್ ತುಂಬಾ ಕ್ಯಾನ್ಸರ್ ಅಲ್ಲೂ ಆಗ್ಬಹುದು. ಸೊ ಅದನ್ನ ನಾವು ಏನಾಗುತ್ತೆ, ಅವ್ರಿಗೆ ತುಂಬಾ ಹಿಸ್ಟ್ರಿ ಎಲ್ಲ ತಗೊಂಡಾಗ ಹಳೆ ಆಪರೇಷನ್ಸ್ ಗಳಾಗಿರುತ್ತೆ, ಅದನ್ನ ನಮ್ಮ ಹತ್ರ ಹೇಳಿರೋದಿಲ್ಲ, ಮತ್ತೆ ಅದ್ರದ್ದು ಪೇಪರ್ಸ್ ಡಾಕ್ಯುಮೆಂಟ್ಸ್ ಏನು ಇರೋದಿಲ್ಲ. ಬಟ್ ಆ ರೀತಿ ಇದ್ದಾಗ ನಾವು ಒಂದು ಹೋಲ್ ಬಾಡಿ ಸ್ಕ್ಯಾನ್ ಮಾಡ್ಬಿಡ್ತೇವೆ, ಅದಕ್ಕೆ ಪೆಟ್ ಸಿಟಿ ಅಂತ ಕರಿತೀವಿ. ಈ ತರ ಪೆಟ್ ಸಿಟಿ ಮಾಡಿದಾಗ ಏನಾಗುತ್ತೆ, ಎಲ್ಲರೂ ಒಂದ್ ಕಡೆ ಆಕ್ಟಿವಿಟಿ ಇರುತ್ತೆ. ಅದು ಲಿವರ್ ಅಲ್ಲಿ ಇರ್ಬೋದು, ಲಂಗ್ ಅಲ್ಲಿ ಇರ್ಬೋದು, ಬೋನ್ ಅಲ್ಲಿ ಇರ್ಬೋದು, ಮತ್ತೆ ಮೆದುಳಲ್ಲಿ ಇರ್ಬೋದು, ಬೇರೆ ಎಲ್ಲ ಜಾಗದಲ್ಲೂ ಏನೇ ಇದ್ರು ಅದನ್ನ ಪತ್ತೆ ಹಚ್ಚಲಿಕ್ಕೆ ಈಸಿ ಆಗುತ್ತೆ. ನಾವು ಕಂಡುಹಿಡಿದ ತಕ್ಷಣ ಅದನ್ನ ನಾವು ನೆಕ್ಸ್ಟ್ ಸ್ಟೆಪ್ ಅದನ್ನ ಕನ್ಫರ್ಮೇಶನ್ಗೆ, ಡಯಾಗ್ನೋಸಿಸ್ಗೆ ಮತ್ತೆ ಇನ್ನೊಂದು ಬಯಾಪ್ಸಿನೇ ಮಾಡಲೇಬೇಕಾಗತ್ತೆ. ಸೊ ಈ ತರ ಮಾಡಿದಾಗ ನಮ್ಗೆ ಎರಡು ಆಧಾರ ಸಿಗುತ್ತೆ. ಒಂದು ಯಾವ ಟೈಪ್ ಆಫ್ ಕಾಯಿಲೆ ಅಂತ, ಇನ್ನೊಂದು ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ. ಸೊ ಇವೆರಡು ನೋಡ್ಕೊಂಡ್ಬಿಟ್ಟು ನಾವು ಅದಕ್ಕೆ ತಕ್ಕಂತ ಟ್ರೀಟ್ಮೆಂಟ್ ಅನ್ನು ಸಜೆಸ್ಟ್ ಮಾಡಬಹುದು. ಇನ್ನು ಚಿಕಿತ್ಸೆ ಅಂತ ಹೇಳಿದಾಗ ಮುಖ್ಯವಾಗಿ ಯಾವ ರೀತಿಯ ಚಿಕಿತ್ಸೆಯನ್ನ ಕ್ಯಾನ್ಸರ್ ರೋಗಿಗಳಲ್ಲಿ ನೀಡಲಾಗುತ್ತೆ?
ಈಗ ಮೊದಲು ನಾವು ಆಪರೇಷನ್ನೇ ಮುಖ್ಯವಾದ ಚಿಕಿತ್ಸೆ ಅಂತ ಹೇಳ್ತಾ ಇದ್ವಿ. ಯಾರು ದೊಡ್ಡ ಆಪರೇಷನ್ ಮಾಡಿಸ್ಕೊಡ್ತಾರ ಅವ್ರಿಗೆ ಕ್ಯೂರ್ ಪೂರ್ತಿ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ವಿ. ಬಟ್ ಇವಾಗ ನಾವು ಸ್ವಲ್ಪ ಬಯಾಲಜಿ ಅಥವಾ ಸೈನ್ಸ್ ನ ಅರ್ಥ ಮಾಡ್ಕೊಂಡಿದ್ವಿ. ಹೇಗೆ ಉತ್ಪತ್ತಿ ಆಗುತ್ತೆ, ಬರ್ಲಿಕ್ಕೆ ಕಾರಣಗಳೇನು, ಬಂದಾಗ ಯಾವ ರೀತಿಯಿಂದ ಸಿಂಪ್ಟಮ್ಸ್ ಇರುತ್ತೆ, ಅದಕ್ಕೆ ಯಾವ ಔಷಧಿ ಮ್ಯಾಚ್ ಆಗುತ್ತೆ ಅಂತ. ಸೊ ಇದನ್ನೆಲ್ಲ ನಾವು ತಿಳ್ಕೊಂಡ್ಮೇಲೆ ಇವಾಗ ಏನಾಗ್ತಾ ಇದೆ ಅಂತಂದ್ರೆ, ಒಂದು ಸ್ಟೇಜ್ನ ಕಂಡು ಹಿಡಿದ್ಮೇಲೆ ಅದರದ್ದು ಟೈಪ್ ಆಫ್ ಟ್ರೀಟ್ಮೆಂಟ್, ಅದರಲ್ಲಿ ಕೀಮೋಥೆರಪಿ ಆಗ್ಬೋದು, ಅದನ್ನು ನಾವು ಇಂಜೆಕ್ಷನ್ ಮುಖಾಂತರ, ಟ್ಯಾಬ್ಲೆಟ್ ಮುಖಾಂತರ ಆಗ್ಬೋದು, ಅಥವಾ ರೇಡಿಯೇಷನ್ ಥೆರಪಿ ಅಂತ, ವಿಕಿರಣ ಚಿಕಿತ್ಸೆ ಅಂತ ಕರಿತೀವಿ. ಅದು ದೇಹದ ಯಾವ ಪಾರ್ಟಿಗೆ ಎಫೆಕ್ಟ್ ಆಗಿರುತ್ತೆ ಅದಕ್ಕೆ ಕೊಡೋದು. ಇನ್ನೊಂದು ಮುಖ್ಯವಾಗಿ ಆಪರೇಷನ್ ಅಂತ ಕರಿತೇವೆ. ಅದೇ ರೀತಿ ಕೆಲವೊಂದು ಕ್ಯಾನ್ಸರ್ ಅಲ್ಲಿ ಹಾರ್ಮೋನ್ ಥೆರಪಿ ಅಂತ ಬಂದಿದೆ, ಆಮೇಲೆ ಇಮ್ಯುನೋಥೆರಪಿ ಅಂತ ಬಂದಿದೆ. ಇಮ್ಯುನೋಥೆರಪಿ ಏನಾಗುತ್ತೆ, ಅದು ಟಾರ್ಗೆಟೆಡ್ ಥೆರಪಿ ಅಂತ ಕರಿತೀವಿ. ಅದು ಓನ್ಲಿ ಬರೀ ಕ್ಯಾನ್ಸರ್ ಸೆಲ್ಸ್ಗೆ ಅಷ್ಟಿಗೆ ಎಫೆಕ್ಟ್ ಆಗುತ್ತೆ, ಬೇರೆ ನಾರ್ಮಲ್ ಸೆಲ್ಸ್ ಯಾವುದಕ್ಕೂ ತೊಂದರೆ ಕೊಡಲ್ಲ. ಸೊ ಅದರಿಂದ ಏನಾಗುತ್ತೆ, ಈ ನಾರ್ಮಲ್ ಸೆಲ್ಸ್ ಅಫೆಕ್ಟ್ ಆಗದೆ ಇದ್ರೆ ಕೆಲವರಿಗೆ ರಕ್ತದಲ್ಲಿ ಏನು ವ್ಯತ್ಯಾಸ ಕಾಣೋದಿಲ್ಲ. ಆಮೇಲೆ ಕೆಲವೊಬ್ಬರಿಗೆ ಹೇರ್ ಲಾಸ್ ಅಂತ ಕರಿತೀವಿ. ಟ್ರೀಟ್ಮೆಂಟ್ ಕೊಟ್ಟಾಗ ನಾರ್ಮಲಿ ಎಲ್ಲಿ ದೇಹದಲ್ಲಿ ಫಾಸ್ಟ್ ಗ್ರೋಯಿಂಗ್ ಸೆಲ್ಸ್, ಜೀವಕೋಶಗಳು ಬದಲಾವಣೆ ಬಹಳ ಆಗುತ್ತೋ ಅಲ್ಲಿ ಎಫೆಕ್ಟ್ ಆಗುತ್ತೆ. ಸೊ ಈಗ ಬರೋ ಟ್ರೀಟ್ಮೆಂಟ್ ಅಲ್ಲಿ, ಇಮ್ಯುನೋಥೆರಪಿಯಲ್ಲಿ ಕೆಲವೊಬ್ಬರಿಗೆ ಹೇರ್ ಲಾಸ್ ಆಗಲ್ಲ, ಬ್ಲಡ್ ಅಲ್ಲಿ ಏನು ವ್ಯತ್ಯಾಸ ಅಷ್ಟೊಂದು ಆಗೋದಿಲ್ಲ, ಮತ್ತೆ ಅವರು ಜೀವನ ಇದು ದಿನನಿತ್ಯ ಕೆಲಸನೂ ಮಾಡ್ಕೊಂಡು ಹೋಗ್ಬೋದು, ಟ್ರೀಟ್ಮೆಂಟ್ ತಗೊಂಡು ಹೋಗ್ಬೋದು. ಸೊ ಈ ತರ ತುಂಬಾ ಅಡ್ವಾನ್ಸ್ಮೆಂಟ್ ಬಂದಾಗ ನಾವು ಸುಮಾರು ಥರದ್ದು ಟ್ರೀಟ್ಮೆಂಟ್ ಎಲ್ಲ ಕಂಬೈನ್ ಮಾಡಿದಾಗ ಅದಕ್ಕೆ ಸಕ್ಸಸ್ ಜಾಸ್ತಿ. ಈಗ ಒಂದೇ ಥರ ಟ್ರೀಟ್ಮೆಂಟ್ ಕೊಟ್ಟಾಗ ಅದರಲ್ಲಿ 60% ಫೇಲ್ಯೂರ್ ಇರುತ್ತೆ. ನಾವು ಇನ್ನ 2 ಅಥವಾ 3 ಅದನ್ನ ನೋಡ್ಕೊಂಡು ಕಂಬೈನ್ ಮಾಡಿದ್ರೆ ಅವಾಗ ಅಪ್ ಟು 90% ಸಕ್ಸಸ್ ಮಾಡಬಹುದು. ಬಟ್ ಯಾವಾಗ ನಾವು 90% ಅಚೀವ್ ಆಗ್ತೀವಿ ಅಂತಂದ್ರೆ, ಯಾರಿಗೆ ಬೇಗ ಕಂಡು ಹಿಡಿದು ಸ್ಟೇಜ್ 1 ಆಗಲಿ ಸ್ಟೇಜ್ 2 ಅಲ್ಲಾಗಿ ಆ ಥರ ಇದ್ದವ್ರಿಗಷ್ಟೇ ನಾವು ಅದನ್ನ ಟ್ರೀಟ್ಮೆಂಟ್ ಕೊಟ್ಟು ಸಕ್ಸಸ್ ಮಾಡ್ಲಿಕ್ಕೆ ಆಗುತ್ತೆ. ಇನ್ನು ಕೆಲವೊಬ್ಬರಿಗೆ ಏನಾಗುತ್ತೆ, ಈ ಮೇಂಟೆನೆನ್ಸ್ ಟ್ರೀಟ್ಮೆಂಟ್ ಅಂತ ಬಹಳ ದಿವಸ ಕೊಡ್ಬೇಕಾಗತ್ತೆ. ಈ ಕೀಮೋಥೆರಪಿ ಎಲ್ಲ ಕೆಲವೊಬ್ಬರಿಗೆ ಸೈಕಲ್ಸ್ ಆಗಿ ಕೊಡ್ತಾ ಇರ್ಬೇಕಾಗತ್ತೆ. ಬಟ್ ಈಗ ಏನಾಗಿದೆ, ಟಾರ್ಗೆಟೆಡ್ ಥೆರಪಿ ಬಂದ್ಮೇಲೆ ಅದಕ್ಕೆ ಡ್ಯೂರೇಷನ್ ಆಫ್ ಟ್ರೀಟ್ಮೆಂಟ್ ಇಷ್ಟಕ್ಕೆ ನಿಲ್ಲಿಸಬೇಕು ಅಂತ ಏನಿಲ್ಲ ಗೈಡ್ಲೈನ್ಸ್. ಅವ್ರದ್ದು ದೇಹದ ರೆಸ್ಪಾನ್ಸ್ ನೋಡ್ಕೊಂಡ್ಬಿಟ್ಟು ಅದು ಸೆಲ್ಸ್ ಎಲ್ಲ ಹೇಗೆ ಇದಾಗುತ್ತೆ, ಗುಣ ಆಗುತ್ತೆ ಅಂತ ನೋಡಿಕೊಂಡು ಅವಾಗ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀವಿ. ಇನ್ನು ಡಾಕ್ಟರ್, ಕ್ಯಾನ್ಸರ್ ರೋಗದಲ್ಲಿ ಅನುಸರಣೆ ಅಥವಾ ಫಾಲೋ ಅಪ್ಸ್ ಬಹಳ ಮುಖ್ಯ ಅಂತ ಕೇಳ್ತೀವಿ. ಈ ಫಾಲೋ ಅಪ್ಸ್ ಬಗ್ಗೆ ನಮ್ಮ ಜನಸಾಮಾನ್ಯರಿಗೆ ಸ್ವಲ್ಪ ನಿಮ್ಮ ಸಂದೇಶ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ? ಈಗ ಮುಖ್ಯವಾಗಿ ನೋಡಿ, ಟ್ರೀಟ್ಮೆಂಟ್ ಎಲ್ಲ ಮುಗಿದ ಮೇಲೆ ಎಲ್ಲ ಪೇಷಂಟು ನಾವು 3 ತಿಂಗಳು 6 ತಿಂಗಳು ಫಸ್ಟ್ ಇಯರ್ಗೆ ಬರಬೇಕು ಅಂತ ಹೇಳ್ತೀವಿ. ಅವಾಗ ಬಂದಾಗ ಏನಾಗುತ್ತೆ, ಸ್ವಲ್ಪ ಅವ್ರಿಗೆ ಏನೇನು ಸಿಂಪ್ಟಮ್ಸ್ ಇತ್ತು, ಇವಾಗ ಏನು ಹೊಸದಾಗಿ ಏನಾರು ಬಂದಿದೆನಾ, ಅವ್ರಿಗೇನಾರು ತೂಕದಲ್ಲಿ ಏನಾರು ವ್ಯತ್ಯಾಸ ಆಗಿದೆನಾ, ಮತ್ತೆ ಅವ್ರಿಗೇನಾರು ಬೇರೆ ಈ ಟ್ಯೂಮರ್ ಮಾರ್ಕರ್ಸ್ ಅಂತ ಮಾಡ್ತೀವಿ. ಕೆಲವೊಂದು ಕ್ಯಾನ್ಸರ್ಸ್ ಅಲ್ಲಿ ನೀವು ಕೇಳಿರ್ಬೋದು, ಟ್ಯೂಮರ್ ಮಾರ್ಕರ್ಸ್ ಅಂದ್ರೆ ಅದು ಬಯೋಕೆಮಿಕಲ್ ಚೇಂಜಸ್ ಬ್ಲಡ್ ಅಲ್ಲಿ ಫಸ್ಟ್ ತೋರಿಸುತ್ತೆ. ಬಟ್ ಎಲ್ಲ ಸ್ಕ್ಯಾನ್ ಅಲ್ಲಿ ಮಾಡಿದಾಗ ಏನು ಚೇಂಜಸ್ ತೋರಿಸಲ್ಲ. ಫಾರ್ ಹೇಳೋದಾದ್ರೆ ಈ ಒವೇರಿಯನ್ ಕ್ಯಾನ್ಸರ್ ಅಂತ ನೀವು ಕೇಳಿರ್ಬೋದು, ಅದು ತುಂಬಾ ಒವೇರಿಯನ್ ಕ್ಯಾನ್ಸರ್ ಇವಾಗ ತುಂಬಾ ಜಾಸ್ತಿ ಆಗ್ತಿದೆ. ಅದಕ್ಕೆ ಒಂದು CA-125 ಅಂತ ಒಂದು ಮಾರ್ಕರ್ ಮಾಡ್ತೇವೆ. ಇನ್ನು ಕೆಲವೊಬ್ಬರಿಗೆ ಕೋಲಾನ್ ಕ್ಯಾನ್ಸರ್ ಬಂದ್ರೆ CE ಅಂತ, ಕಾರ್ಸಿನೋ ಎಂಬ್ರಿಯಾನಿಕ್ ಆಂಟಿಜನ್ ಅಂತ ಕರಿತೀವಿ, ಅದನ್ನು ಮಾಡ್ತೀವಿ. ಇನ್ನು ಲಿವರ್ ಕ್ಯಾನ್ಸರ್ ಬಂದಾಗ ಆಲ್ಫಾ ಫಿಟೋಪ್ರೋಟೀನ್ ಅಂತ ಮಾಡ್ತೀವಿ. ಸೊ ಈ ತರ ಅದು ಪರ್ಟಿಕ್ಯುಲರ್ ಆರ್ಗನ್ಗೆ ನಾವು 3 ತಿಂಗಳಿಗೆ ಟೆಸ್ಟ್ ಮಾಡಿದಾಗ ಅದೇನಾದ್ರು ಏರುಪೇರು ಆದಾಗ ಬೇಸ್ ಲೈನ್ ಎಷ್ಟಿತ್ತು, ಮುಂದೆ ಎಷ್ಟು ಮಲ್ಟಿಪ್ಲೈ ಆಗಿದೆ ಅಂತ ಕಂಡುಹಿಡಿಯಲಿಕ್ಕೆ ಆಗ್ತದೆ. ಮತ್ತೆ 6 ತಿಂಗಳಿಗೆ ಒಂದ್ಸಲಿ ಅವ್ರಿಗೆ ಕಂಪ್ಲೀಟ್ ಬಾಡಿ ಸ್ಕ್ಯಾನ್ ಮಾಡಿಬಿಟ್ಟು ಫಸ್ಟ್ 1 ವರ್ಷ ಫಾಲೋ ಅಪ್ ಆದ್ಮೇಲೆ 2ನೇ ವರ್ಷದಲ್ಲಿ ಸ್ವಲ್ಪ ಫ್ರೀಕ್ವೆನ್ಸಿ ಆಫ್ ಫಾಲೋಅಪ್ ನ ಕಮ್ಮಿ ಮಾಡ್ತೇವೆ. ಅದು 3 ತಿಂಗಳಿಂದ ಆಗ್ಬಿಟ್ಟು 6 ತಿಂಗಳು ಆಗ್ಬಹುದು. ನಾರ್ಮಲಿ 2 ವರ್ಷ ಕ್ರಾಸ್ ಆದ್ರೆ ಅವ್ರಿಗೆ 80% ಕಂಟ್ರೋಲ್ ಇದೆ, ಕ್ಯೂರ್ ಆಗಕ್ ಸಾಧ್ಯತೆ ಇದೆ ಅಂತ ಹೇಳ್ತೀವಿ. ಬಟ್ 3ನೇ ವರ್ಷ 4ನೇ ವರ್ಷ 5ನೇ ವರ್ಷನು ಫಾಲೋ ಅಪ್ ಮಾಡಿದಾಗ ಅವಾಗ ಕಂಪ್ಲೀಟ್ ಫಾಲೋ ಅಪ್ ಇದ್ದು ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಇದ್ರೆ 5ನೇ ವರ್ಷದಲ್ಲಿ ಅವ್ರಿಗೆ ಕ್ಯೂರ್ ಆಗಿದೆ ಅಂತ ಹೇಳ್ತೀವಿ. ಬಟ್ ಕೆಲವೊಂದು ಕ್ಯಾನ್ಸರ್ ಏನಾಗುತ್ತೆ, ಈ ಆರ್ಗನ್ ಬೇಸ್ಡ್ ಕ್ಯಾನ್ಸರ್, ಉದಾಹರಣೆ ಹೇಳೋದಾದ್ರೆ ಬ್ರೆಸ್ಟ್ ಕ್ಯಾನ್ಸರ್. ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಏನಾಗುತ್ತೆ, ಸಮ್ ಜೆನೆಟಿಕ್ ಫ್ಯಾಕ್ಟರ್ಸ್ ಎಲ್ಲ ಇದ್ರೆ ಇವನ್ ಆಪೋಸಿಟ್ ಸೈಡ್ ಅಲ್ಲೂ ಬ್ರೆಸ್ಟ್, ನಾರ್ಮಲ್ ಬ್ರೆಸ್ಟ್ಗೂ ಕ್ಯಾನ್ಸರ್ ಬರೋ ಸಾಧ್ಯತೆ ಇರುತ್ತೆ. ಸೊ ಈಗ ರಿಲೇಟಿವ್ ರಿಸ್ಕ್ ಅಂತ ಕರಿತೀವಿ. ಜನರಲ್ ಪಾಪ್ಯುಲೇಷನ್ಗೆ 1% ರಿಸ್ಕ್ ಇದ್ರೆ ಈ ಆಲ್ರೆಡಿ ಪ್ರೂವನ್ ಕ್ಯಾನ್ಸರ್ ಪೇಷಂಟ್ಗೆ 5% ರಿಸ್ಕ್ ಇರುತ್ತೆ. ಸೊ ಅದಕ್ಕೆ ನಾವು ಕೆಲವೊಂದು ಟೆಸ್ಟ್ಗಳೆಲ್ಲ ಮಾಡ್ತೀವಿ. ಇವನ್ ಕೆಲವೊಂದ್ಸಲಿ ಏನಾಗುತ್ತೆ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಬಂದಾಗೂ ಅವ್ರಿಗೂ ಸ್ವಲ್ಪ ನಾವು ಈ ಜೆನೆಟಿಕ್ ಟೆಸ್ಟ್ ಎಲ್ಲ ಇವ್ರದ್ದು ಪೇಷಂಟ್
ಪೇಷಂಟ್ದು ಜೆನೆಟಿಕ್ ಟೆಸ್ಟ್ ಮಾಡಿ ಅವ್ರಿಗೆ ಫ್ಯಾಮಿಲಿಯಲ್ಲಿ ಮುಂದೆ ಬರೋಂಥ ಕ್ಯಾನ್ಸರ್ಸ್ ಏನಾದ್ರು ಚಾನ್ಸಸ್ ಇದ್ರೆ ಅದನ್ನು ಕಂಡುಹಿಡಿಬಹುದು. ಈಗ BRCA1 BRCA2 ಅಂತ ಜೀನ್ಸ್ ಇದೆ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ. ಇದು ತಾಯಿಗಿದ್ರೆ ಮಗಳಿಗೆ ಅಥವಾ ಅವ್ರ ಸಿಸ್ಟರ್ಸ್ ಯಾರಿಗ ಬರೋ ಸಾಧ್ಯತೆ ಇರುತ್ತೆ. ಓವರಿ ಆಗ್ಬಹುದು, ಬ್ರೆಸ್ಟ್ ಕ್ಯಾನ್ಸರ್ ಆಗ್ಬಹುದು, ಈ ತರ ಜೆನೆಟಿಕ್ ಚೇಂಜಸ್ ಏನಾರು ಇದ್ರೆ ಅದು ಬರುತ್ತೆ. ಮುಖ್ಯವಾಗಿ ಓವರಿ ಕ್ಯಾನ್ಸರು, ಬ್ರೆಸ್ಟ್ ಕ್ಯಾನ್ಸರು ಮತ್ತೆ ಕೋಲಾನ್ ಕ್ಯಾನ್ಸರ್ ಇಟ್ ಕ್ಯಾನ್ ರನ್ ಇನ್ ಜೀನ್ಸ್. ಕೋಲಾನ್, ಓವರಿ ಹಾಗೂ ಬ್ರೆಸ್ಟ್ ಕ್ಯಾನ್ಸರ್. ಸೊ ಇನ್ನು ಕೆಲವೊಂದು ಕ್ಯಾನ್ಸರ್ಸ್ ಅದು ಏನು ರಿಲೇಷನ್ ಇರೋದಿಲ್ಲ. ಈಗ ಏನಾಗುತ್ತೆ, ನಾವು ಹ್ಯಾಬಿಟ್ಸ್ ಅಂಡ್ ಲೈಫ್ ಸ್ಟೈಲ್ ಮಾತಾಡಿದಾಗ ಈ ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ ಅಂತ ಕೇಳ್ತೀವಿ, ಅದೆಲ್ಲ ಪ್ರಿವೆಂಟಬಲ್ ಕ್ಯಾನ್ಸರ್. ಈಗ 100ರಲ್ಲಿ 50ರಿಂದ 80% ಕ್ಯಾನ್ಸರ್ ಏನೇನು ಲೈಫ್ ಸ್ಟೈಲ್ ಇಂದ ಆಗತ್ತಲ್ಲ ಅದನ್ನೆಲ್ಲ ನಾವು ತಡೆಗಟ್ಟಬಹುದು ಒನ್ಸ್ ಫಾರ್ ಆಲ್. ಅದನ್ನ ಯಾವಾಗ ಅವರು ಅದನ್ನ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೋತಾರೋ ಮತ್ತೆ ಸರಿ ಡಾಕ್ಟರ್ ಹೇಳಿದ ಸಜೆಷನ್ ಫಾಲೋ ಮಾಡ್ತಾರೋ ಅದನ್ನೆಲ್ಲ ಕೆಲವೊಂದ್ಸಲಿ ರಿವರ್ಸಿಬಲ್ ಆಗುತ್ತೆ. ಕೆಲವೊಂದ್ಸಲಿ ನೀವು ಕೇಳಿರ್ಬೋದು ಬಾಯಲ್ಲಿ ಬಿಳಿ ಮಚ್ಚೆ ಆಗುತ್ತೆ, ಅದಕ್ಕೆ ನಾವು ಲೂಕೋಪ್ಲೇಕಿಯಾ ಅಂತೀವಿ. ಇದು ಈ ತರ ಅವರು ಹೇಳಿದ್ಮೇಲೂ ಚೀವಿಂಗ್ ಮಾಡ್ತಾ ಇದ್ರೆ, ಸ್ಮೋಕಿಂಗ್ ಮಾಡ್ತಾ ಇದ್ರೆ ಅದು ಲೂಕೋಪ್ಲೇಕಿಯಾ ಕನ್ವರ್ಟ್ ಆಗಿ ಮ್ಯಾಲಿಗ್ನೆಂಟ್ ಚೇಂಜ್ ಆಗುತ್ತೆ. ಸೊ ಅವಾಗ ಪ್ರೀ ಮೆಲಿಗ್ನೆಂಟ್ ಇರೋದು ಮ್ಯಾಲಿಗ್ನೆಂಟ್ ಚೇಂಜ್ ಆಗ್ಬಿಡುತ್ತೆ. ಅಂತವ್ರಿಗೆ ನಾವು ಬಹಳಷ್ಟು ಸಲಹೆಗಳನ್ನ ಕೊಡ್ಲೇಬೇಕಾಗತ್ತೆ. ಅವರು ಯಾವಾಗ ನಾವು ಸುಮಾರು ಸಲ ನಾನು ಮಾತಾಡಿದಾಗ ಸರ್ ಇವತ್ತು ಕಮ್ಮಿ ಮಾಡಿದ್ದೀನಿ ಸರ್, ಬೀಡಿ ಸೇರೋದು, ಸಿಗರೇಟ್ ಸೇರೋದು, ಚೀವ್ ಮಾಡೋದು ಅಂತ ಹೇಳ್ತಾರೆ. ನಾನು ಹೇಳ್ತೀನಿ ಅವ್ರಿಗೆ ನೀವು ಕಮ್ಮಿ ಮಾಡಿದ್ದೀನಿ ಅಂತ ಹೇಳಲೇಬೇಡಿ, ನಿಲ್ಸಿದ್ದೀನಿ. ನಿಮ್ಮ ಮನಸ್ಸು ದೃಢ ಮಾಡಬೇಕು. ನೀವು ಜೀವನವನ್ನು ಆರಿಸ್ಕೋಬೇಕು, ನಾಟ್ ಈ ಕೆಟ್ಟ ತಂಬಾಕನ್ನ ಆರಿಸ್ಕೋಬಾರ್ದು ಅಂತ ನಾನು ಭಾಳಷ್ಟಲ್ಲಿ ಹೇಳ್ತೀನಿ. ಇಲ್ಲ ಸರ್ 50 ಸಿಗರೇಟ್ ತಿಂಗಳಿಗೆ ಸೇರ್ತಾ ಇದೆ, 20 ಮಾಡಿದ್ದೀನಿ ಅಂತ ಹೇಳ್ತಾರೆ. ಆ ಥರ ಹೇಳಿದವರೆಲ್ಲ ಯಾವತ್ತೂ ಸಕ್ಸಸ್ ಆಗಿಲ್ಲ. ಅವರು ದೇ ವಿಲ್ ಕಮ್ ಬ್ಯಾಕ್ ಟು ಅಸ್. ಯಾವಾಗ ಒಂದ್ ದಿವಸ ಬಂದ್ಬಿಡ್ತಾರೆ. ಸೊ ಅದರಿಂದ ಅವರು ಮನಸ್ಸು ಸ್ಥೈರ್ಯ ಇರಬೇಕು, ದೃಢ ಇರಬೇಕು. ನಾವು ಡಾಕ್ಟರ್ ಹೇಳೋದು ನಮ್ಮ ಸಲುವಾಗಿ ಹೇಳ್ತಾರೆ, ನಾವು ಅದನ್ನ ಎಲ್ಲ ಫಾಲೋ ಮಾಡ್ಬೇಕು, ಪಾಲಿಸ್ಬೇಕು ಅಂತ ಅವ್ರ ಮನಸ್ಸಿಗೆ ಬಂದ್ರೆ ಅವಾಗ ಅದನ್ನ ಕಂಟ್ರೋಲ್ ಮಾಡ್ಬೋದು. ಹಾಗಿದ್ದಲ್ಲಿ ಮುಖ್ಯವಾಗಿ ನೀವು ಹೇಳೋದು ಒಂದು ವಿಷಯ ಏನಂದ್ರೆ, ಅವರು ಗುಣಮುಖರಾಗಿದ್ರು ಸಹ ಕಡೆ ಪಕ್ಷ ಕನಿಷ್ಠ ಒಂದು 3ರಿಂದ 5 ವರ್ಷ ಅವರು ಕ್ರಮೇಣವಾಗಿ ಡಾಕ್ಟರ್ ಹತ್ರ ಹೋಗಿ ಫಾಲೋ ಅಪ್ ಮಾಡಿಸ್ಕೊಂಡು ಇದು ಮಾಡ್ಕೊಂಡು. ಇನ್ನು ಡಾಕ್ಟರ್, ಶೇಕಡ ಎಷ್ಟು ರೋಗಿಗಳಲ್ಲಿ ರಿಲ್ಯಾಪ್ಸ್ ಕೇಸಸ್, ರಿವರ್ಸ್ ಆಗೋ ಕೇಸಸ್ ಇರುತ್ತೆ? ಈಗ ರಿಲ್ಯಾಪ್ಸ್ ಅಂತ ಹೇಳಿದಾಗ ನಾವು ಅವ್ರದ್ದು ಪ್ರೈಮರಿ ಸ್ಟೇಜ್ ಇಂಪಾರ್ಟೆಂಟ್ ಆಗುತ್ತೆ. ಯಾರಿಗೆ ಪ್ರೈಮರಿ ಸ್ಟೇಜ್ ಅಡ್ವಾನ್ಸ್ಡ್ ಇರುತ್ತೋ ಅವ್ರಿಗೆ ಡೆಫಿನೆಟ್ಲಿ ರಿಲ್ಯಾಪ್ಸ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಫಾಲೋಅಪ್ ನಾವು ಹೇಳಿದಾಗ ಅದು ಇಂಪಾರ್ಟೆಂಟು. ಇನ್ನೊಂದು ಏನಾಗುತ್ತೆ, ಎಲ್ಲ ರಿಲ್ಯಾಪ್ಸ್ಗಳನ್ನ ನಾವು ಮತ್ತೆ ಕೆಲವೊಂದ್ಸಲಿ ರೀಸರ್ಜರಿ ಮಾಡಿ ರೀಟ್ರೀಟ್ಮೆಂಟ್ ಕೊಟ್ಟು ಕೆಲವೊಂದನ್ನ ಕಂಟ್ರೋಲ್ ಮಾಡ್ಬೋದು. ಅವಾಗ ಏನಾಗುತ್ತೆ, ವಿ ಯೂಸ್ ಅ ಟರ್ಮ್ ಕಾಲ್ಡ್ ಆಸ್ ಪ್ಯಾಲಿಯೇಷನ್. ಪ್ಯಾಲಿಯೇಷನ್ ಅಲ್ಲಿ ಏನಾಗುತ್ತೆ, ಪ್ಯಾಲಿಯೇಷನ್ WHO ಪ್ರಕಾರ ಏನಾಗುತ್ತೆ, ನ್ಯಾಚುರಲ್ ಹಿಸ್ಟ್ರಿ ಆಫ್ ದ ಡಿಸೀಸ್ನ ಮುಂದೆ ಆಗೋ ಪ್ರಾಬ್ಲಮ್ಗಳು ಏನೇನು ಆಗ್ಬೋದು ಅಥವಾ ಇವತ್ತಿಂದ ಏನೇನು ಪ್ರಾಬ್ಲಮ್ ಇದನ್ನ ಅದನ್ನ ಹತೋಟಿಯಲ್ಲಿ ಇಡಕ್ಕೆ ಸಾಧ್ಯತೆ ಇದೆ, ಅದನ್ನ ಮಾಡ್ಬೋದು. ಬಟ್ ಕ್ಯಾನ್ಸರ್ ಅದು ಪ್ರೈಮರಿ ಕಾಸ್, ರೂಟ್ ಕಾಸ್ ನ ಕ್ಯೂರ್ ಆಗದೆ ಇರ್ಬೋದು. ಬಟ್ ಅವ್ರದ್ದು ಕ್ವಾಲಿಟಿ ಆಫ್ ಲೈಫ್ ಏನಿದೆ ಅಲ್ವಾ, ಅದನ್ನ ನಾವು ಇಂಪ್ರೂವ್ ಮಾಡ್ತಾ ಹೋದ್ರೆ ಅವ್ರಿಗೆ ನಾವು ವಿ ಕ್ಯಾನ್ ಆಡ್ ಸಮ್ ವ್ಯಾಲ್ಯೂ ಟು ದೇರ್ ಲೈಫ್. ಈಗ ಎಲ್ಲರೂ ಏನಾಗುತ್ತೆ, ಒಂದಲ್ದ ಒಂದ್ ದಿವಸ ಕ್ಯಾನ್ಸರ್ ಅಂತ ಹೇಳಿ ಆಮೇಲೆ ಅವ್ರಿಗೆ ಜೀವಕ್ಕೆ ತೊಂದರೆ ಆಗೇ ಆಗುತ್ತೆ. ಬಟ್ ಅವ್ರು ಎಷ್ಟು ದಿವಸ ಇರ್ತಾರೆ ಅದು ಮುಖ್ಯ. ಎಷ್ಟು ದಿವಸ ಅವರು ಕ್ವಾಲಿಟಿ ಆಫ್ ಲೈಫ್ ನ ಲೀಡ್ ಮಾಡ್ತಾರೆ, ತೊಂದರೆಗಳು ಇಲ್ದಂಗೆ ಅವ್ರ ತಂಪಾಡಿಗೆ ತಾವೇ ಇಂಡಿಪೆಂಡೆಂಟ್ ಆಗಿದ್ದು ಆ ತರ ಇರ್ತಾರೆ, ಅದು ಮುಖ್ಯವಾಗುತ್ತೆ. ಹೌದು. ಸೊ ಅದರಿಂದ ನಾವು ಏನಾಗುತ್ತೆ, ಇದನ್ನ ಕ್ರಾನಿಕ್ ಇಲ್ನೆಸ್ ಅಂತ ಕರಿತೀವಿ. ಈಗ ಹೇಗೆ ಡಯಾಬಿಟಿಸ್, ಬ್ಲಡ್ ಪ್ರೆಷರ್ ನ ಕ್ಯೂರ್ ಮಾಡಕ್ ಆಗಲ್ವೋ, ಅದೇ ತರ ಈ ಕ್ಯಾನ್ಸರ್ ಕ್ಯೂರ್ ಮಾಡಕ್ ಆಗದೆ ಇದ್ರು ಅದನ್ನ ನಾವು ಸ್ಟ್ರೆಚ್ ಮಾಡ್ಕೊಂಡು ಅವ್ರಿಗೆ ಗಿವ್ ದ ಕಂಫರ್ಟ್ನೆಸ್. ರಿಲೀಫ್ ಆಫನ್, ಕಂಫರ್ಟ್ ಆಲ್ವೇಸ್. ದಟ್ ಇಸ್ ಅ ಬೇಸಿಕ್ ಡಿಕ್ಟಮ್. ಕ್ಯೂರ್ ಸಮ್ ಟೈಮ್, ರಿಲೀಫ್ ಆಫನ್, ಬಟ್ ಕಂಫರ್ಟ್ ಆಲ್ವೇಸ್. ಸೊ ಕಂಫರ್ಟ್ ಆಲ್ವೇಸ್ ಅಂತಂದ್ರೆ ಅವರು ಇರೋ ತನಕ ಅವರು ದೇ ಹ್ಯಾವ್ ಟು ಲೀಡ್ ಎ ಗುಡ್ ಕ್ವಾಲಿಟಿ ಆಫ್ ಲೈಫ್. That is the most important concept in oncology. ಇನ್ನು ಡಾಕ್ಟರ್, ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ ಪ್ರತಿ ಫೆಬ್ರವರಿ 14ನೇ ತಾರೀಕು ವಿಶ್ವ ಕ್ಯಾನ್ಸರ್ ದಿನವನ್ನ ಗಮನಿಸ್ತಾ ಬರ್ತಾ ಇದ್ದಾರೆ. ಇದರ ಉದ್ದೇಶ ನಮ್ಮ ಜನರಲ್ಲಿ ಅರಿವನ್ನ ಮೂಡಿಸುವಂಥದ್ದು. ಇನ್ನು ಪ್ರತಿ ವರ್ಷ ಅದರದೇ ಒಂದು ಘೋಷವಾಕ್ಯ ಸಹ ಇರುತ್ತೆ. ಆ ಘೋಷವಾಕ್ಯದ ಬಗ್ಗೆ ಏನು ಹೇಳ್ತೀರಿ, ಮತ್ತು ಇದರ ಫೆಬ್ರವರಿ 4ರಂದೇ ಗಮನಿಸುವ ಉದ್ದೇಶ ಏನು? ಈಗ 2000 ಇಸ್ವಿಯಲ್ಲಿ ಈ ಮಿಲಿನಿಯಂ ಸ್ಟಾರ್ಟ್ ಆದಾಗ ಪ್ಯಾರಿಸ್ ಅಲ್ಲಿ ಒಂದು ಮೀಟಿಂಗ್ ಆಯಿತು. ಆ ಪ್ಯಾರಿಸ್ ಮೀಟಿಂಗ್ ಅಲ್ಲಿ ಏನಾಗಿತ್ತು ಅಂತ ಎಲ್ಲ ಆರ್ಗನೈಸೇಷನ್ ಒಟ್ಟಿಗೆ ಗೂಡಿದಾಗ ಅವರು ಫೆಬ್ರವರಿ 4ನೇ ತಾರೀಕು ಅದನ್ನ ಪ್ರತಿ ವರ್ಷ ಎಲ್ಲರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಎಲ್ಲರಿಗೂ ಇದ್ರ ಬಗ್ಗೆ
ಏನಂತಂದ್ರೆ ಮಾಹಿತಿ ತಿಳಿಸಿ ಅದನ್ನ ಏನಂತಂದ್ರೆ ಈಗ 22, 23, 24 ಥೀಮ್ ಏನಂತಂದ್ರೆ ಸಂದೇಶ ಏನಂತಂದ್ರೆ ಕ್ಲೋಸ್ ದ ಕೇರ್ ಗ್ಯಾಪ್. ಈಗ ಕೇರ್ ಗ್ಯಾಪ್ ಅಂತಂದಾಗ ಟ್ರೀಟ್ಮೆಂಟ್ಗೆ ಇದಾಗುತ್ತೆ ಅದು. ಸೊ ಈಗ ನಮ್ಮಲ್ಲಿ ಏನಾಗುತ್ತೆ, ಬಹಳಷ್ಟು ಜಾಗದಲ್ಲಿ ಕೆಲವೊಂದು ಡಾಕ್ಟರ್ಸ್ಗಳಿರೋದಿಲ್ಲ, ಕೆಲವೊಂದು ಕಡೆ ಟ್ರೀಟ್ಮೆಂಟ್ ಕೊಡುವಂತ ಅಥವಾ ಕಂಡುಹಿಡಿಯೋ ಟೆಸ್ಟ್ಗಳಿರೋದಿಲ್ಲ. ಇನ್ನು ಎಲ್ಲರಿಗೂ ಹೋಗ್ಬಿಟ್ಟು ಅಲ್ಲಿ ಇದು ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೇನಾಗುತ್ತೆ, ನಾವು 80% ನಮ್ಮ ಎಲ್ಲ ಡಾಕ್ಟರ್ಸ್ ಸಿಟಿಯಲ್ಲೇ ಇದ್ದಾರೆ, 20% ಅಷ್ಟೇ ಡಾಕ್ಟರ್ಗಳು ರೂರಲ್ ಪ್ಲೇಸಸ್ ಅಲ್ಲಿ ಇದ್ದಾರೆ. ಬಟ್ ನಮ್ಮ ಪಾಪ್ಯುಲೇಷನ್ 80% ಇರೋದು ರೂರಲ್ ಏರಿಯಾದಲ್ಲಿ, 20% ಸಿಟಿಯಲ್ಲಿ ಇದ್ದಾರೆ. ಸೊ ಆದ್ರಿಂದ ಸಿಟಿಯಲ್ಲಿ ಇರೋರಿಗೆ ಒಳ್ಳೆ ಮಾಹಿತಿ ಸಿಗುತ್ತೆ, ಒಳ್ಳೆ ಆರೈಕೆ ಸಿಗುತ್ತೆ, ಒಳ್ಳೆ ಟೆಸ್ಟ್ಗಳು, ಟ್ರೀಟ್ಮೆಂಟ್ ಎಲ್ಲ ಸಿಗುತ್ತೆ. ಬಟ್ ಅದು ತುಂಬಾ ಡಿಸ್ಪ್ಯಾರಿಟಿ ಇದೆ, ಅದರಲ್ಲಿ ಏರುಪೇರು ಇದೆ. ಸೊ ಅದರಿಂದ ಮುಖ್ಯವಾಗಿ ಏನಂತಂದ್ರೆ ಕ್ಲೋಸ್ ದ ಕೇರ್ ಗ್ಯಾಪ್ ಅಂತಂದ್ರೆ ನಾವು ಎಲ್ಲರೂ ಮಾಹಿತಿಗಳನ್ನ ಜನರಿಗೆ ಹಂಚಬೇಕು, ಆ ಅಂತರವನ್ನ ನಾವು ಕಡಿಮೆ ಮಾಡಬೇಕು. ಈಗ ಪೇಷಂಟ್ ಆಗಿರ್ಬೋದು, ಪೇಷಂಟ್ ಕೊಟ್ಟು ಟ್ರೀಟ್ಮೆಂಟ್ ತಗೊಂಡಾಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ನರ್ಸಸ್ ಆಗಿರ್ಬೋದು, ಡಾಕ್ಟರ್ಸ್ ಆಗ್ಬೋದು, ಬೇರೆ ಯಾರೇ ಇದನ್ನ ಕೈ ಜೋಡಿಸಿದಾಗ ಅದರಿಂದ ಮಾಹಿತಿ ಸಿಗುತ್ತೆ, ಜನರಿಗೆ ಮನದಟ್ಟುತ್ತೆ, ಅವರು ಡಾಕ್ಟರ್ ಹತ್ರ ಹೋಗ್ಬೋದು, ಟ್ರೀಟ್ಮೆಂಟ್ ತಗೋಬಹುದು, ಕ್ಯೂರ್ ಆಗೋ ಸಾಧ್ಯತೆ ಇರುತ್ತೆ. ಹೌದು, ಖಂಡಿತ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಕ್ಯಾನ್ಸರ್ನ ಬಗ್ಗೆ ಬಹಳ ಉತ್ತಮವಾದ ಸಲಹೆಯನ್ನ ಹಾಗೂ ಅರಿವನ್ನ ಮೂಡಿಸಿದ್ದೀರಿ. ನಮ್ಮ ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ಹಾಗೂ ವೀಕ್ಷಕರೆಲ್ಲರ ಪರವಾಗಿ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಕೇಳಿದ್ರಲ್ಲ ನಮ್ಮ ಡಾಕ್ಟರ್ ಹೇಳಿದ್ದು, ಕೆಲವೊಂದು ಕಡೆ ಅನುವಂಶೀಯತೆ ಅಥವಾ ಬೇರೆ ಕಾರಣಗಳಿದ್ರೆ ಕ್ಯಾನ್ಸರ್ ಬಂದೇ ಬರುತ್ತೆ. ಆದರೆ ಬಹಳಷ್ಟು ರೀತಿಯ ಕ್ಯಾನ್ಸರ್ಗಳನ್ನು ನಮ್ಮ ಜೀವನ ಶೈಲಿಯಲ್ಲಿ ನಾವು ಬದಲಾವಣೆಗಳನ್ನು ಮಾಡಿಕೊಂಡು ಒಂದು ಸಕಾರಾತ್ಮಕವಾದ ಜೀವನ ಶೈಲಿ, ಒಳ್ಳೆಯ ಜೀವನ ಶೈಲಿ ನಡೆಸೋದ್ರಿಂದ ಕ್ಯಾನ್ಸರನ್ನು ಸಹ ದೂರ ಇಡ್ಬೋದು. ಇಷ್ಟನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಸಮಾಪ್ತಿ ಹೇಳೋ ಸಮಯ. ಮತ್ತೆ ಭೇಟಿಯಾಗೋಣ. ಅಲ್ಲಿಯ ತನಕ ಆರೋಗ್ಯವಾಗಿರಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಸಮಾಪ್ತಿ ಹೇಳ್ತಿದ್ದೀನಿ. ನಿಮ್ಮ ಡಾಕ್ಟರ್ ಉಮಾ ಗೌತಮ್. ನಮಸ್ಕಾರ. ಮಧುರವಾಗಿತ್ತು. ನಮ್ಮನ್ನು ಮತ್ತೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಬಂದಷ್ಟೇ ಅನುಭವ ಆಯಿತು. ಹೆಣ್ಮಕ್ಳನ್ನ 20 ವರ್ಷ ಸಾಕ್ತೀವಿ, ಬೆಳೆಸ್ತೀವಿ, ಯಾರಿಗೋ ಕೊಡ್ತೀವಿ. ಸುಂದರ ಬೀಡು, ವನ್ಯಜೀವಿಗಳ ನೆಲೆವೀಡು. ನೀಲಗಿರಿ ಶ್ರೇಣಿಗಳು, ನದಿ ತೊರೆಗಳು, ಸಸ್ಯ ಪ್ರಾಣಿ ಸಂಕುಲಗಳ ಸುಂದರ ತಾಣವೇ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ವೀಕ್ಷಿಸಿ ತಾಣಯಾನ ಕಾರ್ಯಕ್ರಮದಲ್ಲಿ ಬಂಡೀಪುರ ಅರಣ್ಯಧಾಮದ ಸಮಗ್ರ ಒಳನೋಟವುಳ್ಳ ವಿಶೇಷ ಸಾಕ್ಷ್ಯಚಿತ್ರ ಅತಿ ಶೀಘ್ರದಲ್ಲಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ.
ಬಾರಿಸು ಕನ್ನಡ ಡಿಂಡಿಮವ. ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ. ಮೋದಿ ಸರ್ಕಾರದ ಗ್ಯಾರಂಟಿ. ಸಮಂಜಸವಾದ ಬೆಲೆಯಲ್ಲಿ ಗುಣಮಟ್ಟದ ಔಷಧಗಳು, ಕನಿಷ್ಠ 75% ರಿಯಾಯಿತಿ. ಫಲಾನುಭವಿಗಳು ಈಗಾಗಲೇ 23,000 ಕೋಟಿ ರೂಪಾಯಿಗಳನ್ನು ಉಳಿಸಿದ್ದಾರೆ. ನಮ್ಮ ಸಂಕಲ್ಪ ಅಭಿವೃದ್ಧಿ ಹೊಂದಿದ ಭಾರತ.